ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿ. ಒಂದು ದಿನ ನಮ್ಮ ಮನೆಯವರು ನಮ್ಮನ್ನು ಕರೆಯುತ್ತಾರೆ, ಆದರೆ ನಾವು ಉತ್ತರ ಕೊಡಲು ಆಗುವುದಿಲ್ಲ. ನಮ್ಮ ದೇಹವನ್ನು ಮುಟ್ಟುತ್ತಾರೆ, ಆದರೆ ನಾವು ಪ್ರತಿಕ್ರಿಯಿಸಲು ಸಾಧ್ಯವಿಲ್ಲ. ಅಂದು ನಮ್ಮ ದೇಹ ಇಲ್ಲಿಯೇ ಇರುತ್ತದೆ, ಆದರೆ ನಾವು ಎಲ್ಲಿಗೆ ಹೋಗಿರುತ್ತೇವೆ? ಮರಣದ ನಂತರ ಏನಾಗುತ್ತದೆ? ಪ್ರಾಣ ಹೋದ ನಂತರ ಆತ್ಮ ಎಲ್ಲಿಗೆ ಹೋಗುತ್ತದೆ? ಈ ಪ್ರಶ್ನೆ ಸಾವಿರಾರು ವರ್ಷಗಳಿಂದ ಮನುಷ್ಯನ ಮನಸ್ಸನ್ನು ಕಾಡುತ್ತಿದೆ. ಶಾಸ್ತ್ರಗಳು ಹೇಳುತ್ತವೆ, ಪುರಾಣಗಳು ಗುಸುಗುಸು ಅನ್ನುತ್ತದೆ, ಸನಾತನ ಧರ್ಮ ಮೌನವಾಗಿ ಹೇಳುತ್ತಿದೆ, ಮರಣ ಅಂತ್ಯವಲ್ಲ, ಅದೊಂದು ದ್ವಾರ ಮಾತ್ರ. ಇಂದು ನಾವು ತಿಳಿದುಕೊಳ್ಳೋಣ, ಮರಣವಾದ ಕ್ಷಣದಲ್ಲಿ ಏನಾಗುತ್ತದೆ? ಆತ್ಮ ಏಕೆ ದೇಹವನ್ನು ಬಿಡಲು ಇಷ್ಟಪಡುವುದಿಲ್ಲ? ಅಂತ್ಯಕ್ರಿಯೆಗಳಲ್ಲಿ ಮಾಡುವ ಪ್ರತಿಯೊಂದು ಆಚರಣೆಯ ರಹಸ್ಯ ಮತ್ತು ಆತ್ಮದ ಮೊದಲ ಪ್ರಯಾಣ. ಈ ವಿಡಿಯೋ ನಿಮ್ಮನ್ನು ಭಯಪಡಿಸಲು ಅಲ್ಲ, ನಿಮ್ಮನ್ನು ಎಚ್ಚರಿಸಲು. ವಿಡಿಯೋದಲ್ಲಿ ಡೀಪ್ ಆಗಿ ಹೋಗೋಕ್ಕೂ ಮುಂಚೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಶುರು ಮಾಡೋಣ. ಮರಣದ ಕ್ಷಣದಲ್ಲಿ ಏನಾಗುತ್ತದೆ? ಮರಣಕ್ಕೆ ಕೆಲವು ಗಂಟೆಗಳ ಮುಂಚೆ ಮನುಷ್ಯನ ದೇಹದಲ್ಲಿ ವಿಚಿತ್ರವಾದ ಬದಲಾವಣೆಗಳು ಆರಂಭವಾಗುತ್ತವೆ. ಮೊದಲು ಕೈಗಳು ತಣ್ಣಗಾಗುತ್ತವೆ, ನಂತರ ಪಾದಗಳು ಪ್ರತಿಕ್ರಿಯಿಸುವುದಿಲ್ಲ, ಉಸಿರಾಟ ನಿಧಾನವಾಗುತ್ತದೆ. ನಾವು ಹೇಳುತ್ತೇವೆ, ಪ್ರಾಣ ಹೋಗುತ್ತಿದೆ ಎಂದು. ಆ ಕ್ಷಣದಲ್ಲಿ ಆ ಶರೀರದೊಳಗೆ ಒಂದು ಮಹಾ ಘಟನೆ ನಡೆಯುತ್ತಿರುತ್ತದೆ. ಭೂಮಿಯೊಂದಿಗೆ ಇರುವ ಎಲ್ಲಾ ಸಂಬಂಧಗಳು ಒಂದೊಂದಾಗಿ ಕಳಚುತ್ತದೆ. ಆತ್ಮ ತಾನು ಅಷ್ಟು ವರ್ಷಗಳ ಕಾಲ ವಾಸ ಮಾಡಿದ ಶರೀರವನ್ನು ಬಿಟ್ಟು ಹೋಗಲು ಸಿದ್ಧವಾಗುತ್ತದೆ. ಆದರೆ ಅದು ಅಷ್ಟು ಸುಲಭವಲ್ಲ. ಆತ್ಮ ಆ ದೇಹವನ್ನು ಪ್ರೀತಿಸಿತ್ತು. ಆ ದೇಹದ ಮೂಲಕ ಅದು ನಕ್ಕಿತ್ತು, ಅತ್ತಿತ್ತು, ಪ್ರೀತಿಸಿತ್ತು. ಆದ್ದರಿಂದ ಆತ್ಮ ಕೊನೆಯ ಪ್ರಯತ್ನ ಮಾಡುತ್ತದೆ. ಏಳು, ಎದ್ದು ನಿಲ್ಲು ಎಂದು ಶರೀರವನ್ನು ಕದಲಿಸಲು ಪ್ರಯತ್ನಿಸುತ್ತದೆ. ಆದ್ದರಿಂದ ಮರಣವಾದ ತಕ್ಷಣ ಕೆಲವು ಕ್ಷಣಗಳವರೆಗೆ ಕಣ್ಣಿನಲ್ಲಿ ಸಣ್ಣ ಚಲನೆಗಳು ಕಾಣಬಹುದು, ಕೈ ಬೆರಳುಗಳು ಸ್ವಲ್ಪ ಕದಲಿದಂತೆ ಕಾಣಬಹುದು. ಅದು ಶರೀರ ಜೀವಂತವಾಗಿದೆ ಎಂದು ಅರ್ಥ ಅಲ್ಲ. ಅದು ಆತ್ಮದ ಕೊನೆಯ ಹೋರಾಟ, ಆತ್ಮದ ನೋವು. ಆ ಕ್ಷಣದಲ್ಲಿ ಆತ್ಮ ಕರೆದರೂ ನಮ್ಮ ಕಿವಿಗಳಿಗೆ ಕೇಳುವುದಿಲ್ಲ. ಆತ್ಮ ಕೂಗಿ ಹೇಳುತ್ತದೆ, ನಾನಿನ್ನೂ ಬದುಕಿದ್ದೇನೆ, ನಾನು ಸತ್ತಿಲ್ಲ ಎಂದು. ಆದರೆ ಈ ಲೋಕ ಮೌನವಾಗಿರುತ್ತದೆ, ಶರೀರ ಮೌನ, ಮನೆ ಮೌನ, ಎಲ್ಲರೂ ಅಳುತ್ತಾರೆ, ಆತ್ಮ ಕೂಡ ಅಳುತ್ತದೆ, ಆದರೆ ಯಾರಿಗೂ ಕೇಳಿಸುವುದಿಲ್ಲ. ಇದು ಆತ್ಮಕ್ಕೆ ಅತ್ಯಂತ ನೋವಿನ ಕ್ಷಣ. ಗರುಡ ಪುರಾಣ ಒಂದು ವಿಚಿತ್ರವಾದ ವಿಷಯವನ್ನು ಹೇಳುತ್ತದೆ. ಶರೀರ ಮತ್ತು ಆತ್ಮವನ್ನು ಒಂದು ಸೂಕ್ಷ್ಮವಾದ ಬೆಳ್ಳಿಯ ತಂತಿ ಸಂಪರ್ಕಿಸಿರುತ್ತದೆ. ಈ ತಂತಿ ಕಳಚಿದ ಕ್ಷಣದಲ್ಲೇ ಮರಣ ಖಚಿತವಾಗುತ್ತದೆ. ಆ ತಂತಿ ಕಳಚಿದ ತಕ್ಷಣ ಆತ್ಮ ದೇಹದಿಂದ ಹೊರಬರುತ್ತದೆ. ಆದರೆ ಅದು ತಕ್ಷಣ ದೂರ ಹೋಗುವುದಿಲ್ಲ. ಮೊದಲು ಅದು ಗೊಂದಲದಲ್ಲಿ ಉಳಿಯುತ್ತದೆ. ನಾನು ನಿಜಕ್ಕೂ ಸತ್ತಿರುವೆನಾ? ಇದು ನನ್ನ ದೇಹ ಅಲ್ಲವಾ? ನಾನೇಕೆ ಮಾತನಾಡಲು ಆಗುತ್ತಿಲ್ಲ ಎಂಬ ಪ್ರಶ್ನೆಗಳೊಂದಿಗೆ ಆತ್ಮ ತನ್ನ ಸುತ್ತಲೇ ತಿರುಗುತ್ತಿರುತ್ತದೆ. ಶಾಸ್ತ್ರಗಳ ಪ್ರಕಾರ ಅಂತ್ಯಕ್ರಿಯೆ ಮುಗಿಯುವವರೆಗೆ ಆತ್ಮ ತನ್ನ ದೇಹದಿಂದ ಸುಮಾರು 12 ಅಡಿ ಎತ್ತರದಲ್ಲಿ ಇರುತ್ತದೆ. ಅದು ಎಲ್ಲವನ್ನೂ ನೋಡುತ್ತದೆ, ಎಲ್ಲರನ್ನೂ ನೋಡುತ್ತದೆ. ಬಂಧುಗಳು ಅಳುವುದನ್ನು ನೋಡುತ್ತದೆ, ಸ್ನೇಹಿತರು ಕರೆಯುವುದನ್ನು ಕೇಳುತ್ತದೆ, ಆದರೆ ಪ್ರತಿಕ್ರಿಯಿಸಲು ಸಾಧ್ಯವಿಲ್ಲ. ಆತ್ಮ ಕಿರುಚಿ ಹೇಳುತ್ತದೆ, ನಾನಿಲ್ಲಿಯೇ ಇದ್ದೇನೆ, ಆದರೆ ಯಾರಿಗೂ ಕೇಳಿಸುವುದಿಲ್ಲ. ಶರೀರವನ್ನು ಸ್ಮಶಾನಕ್ಕೆ ಕರೆದೊಯ್ಯುತ್ತಾರೆ, ಚಿತೆಯನ್ನು ಸಿದ್ಧಪಡಿಸುತ್ತಾರೆ. ಮಗ ಅಥವಾ ಅಳಿಯ ನೀರಿನಿಂದ ತುಂಬಿದ ಮಡಕೆಯನ್ನು ಭುಜದ ಮೇಲೆ ಹೊತ್ತುಕೊಂಡು ಬರುತ್ತಾರೆ. ಮಡಕೆಗೆ 3 ರಂಧ್ರಗಳನ್ನು ಮಾಡುತ್ತಾರೆ. ನೀರು ಹೊರಗೆ ಹರಿಯುತ್ತದೆ. ನಾವದನ್ನು ಕೇವಲ ಆಚರಣೆ ಎಂದು ಅಂದುಕೊಳ್ಳುತ್ತೇವೆ. ಆದರೆ ಗರುಡ ಪುರಾಣ ಏನು ಹೇಳುತ್ತದೆ ಗೊತ್ತಾ? ಇದು ಆತ್ಮದೊಂದಿಗೆ ನಡೆಯುವ ಕೊನೆಯ ಸಂಭಾಷಣೆ ಎಂದು. ಮಡಕೆ ಶರೀರಕ್ಕೆ ಸಂಕೇತ, ನೀರು ಆತ್ಮಕ್ಕೆ ಸಂಕೇತ. ಮಡಕೆಯಲ್ಲಿ ನೀರು ಇರುವವರೆಗೆ ಅದು ಸಂಪೂರ್ಣ. ಹಾಗೆಯೇ ಶರೀರದಲ್ಲಿ ಪ್ರಾಣ ಇರುವವರೆಗೆ ಮನುಷ್ಯ ಜೀವಂತ. ಆದರೆ ಮಡಕೆಗೆ ರಂಧ್ರ ಮಾಡಿದ ತಕ್ಷಣ ನೀರು ಹೊರಗೆ ಹರಿಯುತ್ತದೆ. ಅದೇ ಕ್ಷಣದಲ್ಲಿ ಶರೀರದಿಂದ ಆತ್ಮ ಬೇರ್ಪಡುತ್ತದೆ. ಇದು ಆತ್ಮಕ್ಕೆ ಅರ್ಥವಾಗುವಂತೆ ಮನುಷ್ಯರು ಕೊಡುವ ಸಂಕೇತ. ಆತ್ಮ ಇನ್ನೂ ಒಂದು ಆಸೆಯಿಂದ ಕಾಯುತ್ತದೆ, ಬಹುಶಃ ನಾನು ಮತ್ತೆ ನನ್ನ ದೇಹದೊಳಗೆ ಹೋಗಬಹುದೇ ಎಂದು. ಆದರೆ ಆಗ ಮಡಕೆಯನ್ನು ನೆಲಕ್ಕೆ ಹಾಕಿ ಒಡೆಯುತ್ತಾರೆ. ಆ ಶಬ್ದ ಸ್ಮಶಾನದಲ್ಲಿ ಮಾತ್ರ ಅಲ್ಲ, ಆತ್ಮದ ಹೃದಯದಲ್ಲೂ ಒಡೆಯುತ್ತದೆ. ಅದು ಆತ್ಮಕ್ಕೆ ಕೊಡುವ ಕೊನೆಯ ಸಂದೇಶ.
ಇನ್ನು ಸಾಕು, ಈ ದೇಹ ನಿನ್ನದಲ್ಲ, ಮುಂದೆ ಹೋಗು ಎಂದು. ಶರೀರವನ್ನು ಸ್ಮಶಾನಕ್ಕೆ ಕರೆದೊಯ್ಯುವಾಗ ಒಂದು ಸ್ಥಳದಲ್ಲಿ ಚಟ್ಟ ಕೆಳಗೆ ಇಡುತ್ತಾರೆ. ಅಲ್ಲಿ ನೆಲದ ಮೇಲೆ ಅಕ್ಕಿಯನ್ನು ಸುರಿಯುತ್ತಾರೆ. ಏಕೆ ಗೊತ್ತಾ? ಆತ್ಮಕ್ಕೆ ಇನ್ನೂ ತನ್ನ ಮನೆಯ ಮೇಲೂ ತನ್ನ ಕುಟುಂಬದ ಮೇಲೂ ತೀರದ ಮಮಕಾರ ಇರುತ್ತದೆ. ಆ ಮಮಕಾರದಿಂದ ಆತ್ಮ ಮತ್ತೆ ಮನೆಗೆ ಬರಲು ಪ್ರಯತ್ನಿಸುತ್ತದೆ. ಆದರೆ ಶಾಸ್ತ್ರ ಒಂದು ನಿಯಮ ಇಟ್ಟಿದೆ. ಮನೆಗೆ ಬರಬೇಕಾದರೆ ಆ ಅಕ್ಕಿ ಕಣಗಳನ್ನು ಒಂದೊಂದಾಗಿ ಎಣಿಸಬೇಕು. ಒಂದು ಕಣ ತಪ್ಪಿದರೂ ಮತ್ತೆ ಮೊದಲಿನಂತೆ ಎಣಿಸಬೇಕು. ಸೂರ್ಯೋದಯಕ್ಕೂ ಮುಂಚೆ ಎಣಿಕೆ ಮುಗಿಯದಿದ್ದರೆ ಆ ದಿನ ಆತ್ಮಕ್ಕೆ ಮನೆಗೆ ಬರಲು ಅವಕಾಶ ಇರುವುದಿಲ್ಲ. ಇದು ಶಿಕ್ಷೆಯಲ್ಲ, ಬಂದ ಕಡಿದು ಹೋಗಲು ಮಾಡಿದ ವ್ಯವಸ್ಥೆ. ಚಿತೆಗೆ ಬೆಂಕಿ ಹಚ್ಚಿದ ತಕ್ಷಣ ಶರೀರ ಸುಟ್ಟು ಹೋಗುತ್ತದೆ ಎಂದು ಹಲವರು ಭಾವಿಸುತ್ತಾರೆ. ಆದರೆ ಸತ್ಯ ಬೇರೆನೇ ಇದೆ. ಅಗ್ನಿ ಶರೀರವನ್ನು ನಾಶ ಮಾಡುವುದಿಲ್ಲ, ಅದು ಶರೀರವನ್ನು ಪಂಚಭೂತಗಳಿಗೆ ಹಿಂದಿರುಗಿಸುತ್ತದೆ. ಶರೀರ ಸುಡುತ್ತಾ ಹೋದಂತೆ ಆತ್ಮಕ್ಕೆ ಒಂದು ಸತ್ಯ ಅರ್ಥವಾಗುತ್ತದೆ. ಇನ್ನು ನನಗೆ ಈ ದೇಹ ಇಲ್ಲ. ಆಗಲೇ ಆತ್ಮ ಶರೀರ ಬಂಧದಿಂದ ನಿಧಾನವಾಗಿ ಬಿಡುಗಡೆಯಾಗುತ್ತದೆ. ಆದರೆ ಇಲ್ಲೊಂದು ಪ್ರಶ್ನೆ ಬರುತ್ತದೆ. ಶರೀರ ಸುಟ್ಟು ಹೋಯಿತು, ಬಂಧುಗಳು ಮನೆಗೆ ಹಿಂದಿರುಗಿದರು, ಮನೆ ಮೌನವಾಯಿತು. ಆದರೆ ಆತ್ಮ ಎಲ್ಲಿ ಹೋಗುತ್ತದೆ ಎಂದು? ಮರಣದ ನಂತರ ಆತ್ಮ ತಕ್ಷಣ ಯಮಲೋಕಕ್ಕೆ ಹೋಗುವುದಿಲ್ಲ. ಮೊದಲದು ಒಂದು ವಿಚಿತ್ರವಾದ ಸ್ಥಿತಿಗೆ ಪ್ರವೇಶಿಸುತ್ತದೆ. ಅದನ್ನು ಶಾಸ್ತ್ರಗಳು ಕರೆಯುವುದು ಪ್ರೇತ ಸ್ಥಿತಿ. ಶಾಸ್ತ್ರಗಳ ಪ್ರಕಾರ ಮರಣದ ನಂತರ 4ನೇ ದಿನದಿಂದ 10ನೇ ದಿನದವರೆಗೆ ಆತ್ಮ ಪ್ರೇತ ಸ್ಥಿತಿಯಲ್ಲಿ ಇರುತ್ತದೆ. ಅದು ಶಿಕ್ಷೆ ಅಲ್ಲ, ಅದೊಂದು ಮಧ್ಯಸ್ಥ ಸ್ಥಿತಿ ಮಾತ್ರ. ಶರೀರ ಇಲ್ಲ, ಆದರೆ ಶರೀರದ ನೆನಪುಗಳು ಇನ್ನೂ ಉಳಿದಿರುತ್ತದೆ. ಆತ್ಮ ಇನ್ನೂ ಮನುಷ್ಯನಂತೆ ಯೋಚಿಸುತ್ತದೆ, ಆದರೆ ಮನುಷ್ಯನಂತೆ ಬದುಕಲು ಸಾಧ್ಯವಿಲ್ಲ. ಪ್ರೇತ ಸ್ಥಿತಿಯಲ್ಲಿ ಆತ್ಮಕ್ಕೆ ಹಸಿವು ಇರುತ್ತದೆ, ದಾಹ ಇರುತ್ತದೆ, ಭಯ ಇರುತ್ತದೆ. ಆದರೆ ತಿನ್ನಲು ಬಾಯಿಲ್ಲ, ಕುಡಿಯಲು ದೇಹ ಇಲ್ಲ. ಆತ್ಮ ತನ್ನ ಮನೆಯವರನ್ನು ನೋಡುತ್ತದೆ. ಮಕ್ಕಳು ಕಾಣಿಸುತ್ತಾರೆ, ಹೆಂಡತಿ ಕಾಣುತ್ತಾಳೆ, ತಮ್ಮ ಮನೆ ಕಾಣಿಸುತ್ತದೆ. ಆದರೆ ಯಾರನ್ನೂ ಮುಟ್ಟಲು ಸಾಧ್ಯವಿಲ್ಲ, ಯಾರೊಂದಿಗೂ ಮಾತನಾಡಲು ಸಾಧ್ಯವಿಲ್ಲ. ಮಾತನಾಡಿದರೂ ಯಾರಿಗೂ ಕೇಳಿಸುವುದಿಲ್ಲ. ಆ ಸ್ಥಿತಿ ಆತ್ಮಕ್ಕೆ ಅತ್ಯಂತ ನೋವು ತುಂಬಿದ ಅನುಭವ ಕೊಡುತ್ತದೆ. ಆದ್ದರಿಂದಲೇ ನಮ್ಮ ಹಿರಿಯರು ಪಿಂಡ ಪ್ರದಾನ ಮಾಡುವ ವ್ಯವಸ್ಥೆ ಮಾಡಿದರು. ಪಿಂಡ ಅಂದರೆ ಅಕ್ಕಿ, ಎಳ್ಳು ಮತ್ತು ನೀರಿನಿಂದ ಮಾಡುವ ಅರ್ಪಣೆ. ಇದು ಕೇವಲ ಆಚರಣೆ ಅಲ್ಲ. ಗರುಡ ಪುರಾಣದ ಪ್ರಕಾರ ಪಿಂಡ ಪ್ರದಾನದಿಂದ ಆತ್ಮಕ್ಕೆ ಸೂಕ್ಷ್ಮ ಶರೀರ ನಿರ್ಮಾಣವಾಗುತ್ತದೆ. ಪ್ರತಿದಿನ ಮಾಡುವ ಪಿಂಡ ಪ್ರದಾನ ಆತ್ಮಕ್ಕೆ ಹೊಸ ಶರೀರದ ಒಂದು ಭಾಗವನ್ನು ನಿರ್ಮಿಸುತ್ತದೆ. ಮೊದಲ ದಿನ ತಲೆ, 2ನೇ ದಿನ ಕುತ್ತಿಗೆ, 3ನೇ ದಿನ ಭುಜಗಳು. ಹೀಗೆ ನಿಧಾನವಾಗಿ ಆತ್ಮಕ್ಕೆ ಸೂಕ್ಷ್ಮ ದೇಹ ನಿರ್ಮಾಣವಾಗುತ್ತದೆ. ಇದು ಇಲ್ಲದಿದ್ದರೆ ಆತ್ಮ ಮುಂದಿನ ಪ್ರಯಾಣ ಮಾಡಲು ಆಗುವುದಿಲ್ಲ. ಮರಣದ ನಂತರ ಮೊದಲ 7 ದಿನಗಳು ಆತ್ಮ ತನ್ನ ಮನೆ, ತನ್ನ ಕುಟುಂಬ, ತನ್ನ ಪ್ರಿಯ ಸ್ಥಳಗಳ ಸುತ್ತಲೇ ತಿರುಗುತ್ತದೆ. ಇದು ಕೇವಲ ಮಮಕಾರ ಅಲ್ಲ, ಅದು ಬಿಡಲಾಗದ ಬಂಧ. ಅವನು ಕುಳಿತಿದ್ದ ಕುರ್ಚಿ, ಮಲಗಿದ್ದ ಹಾಸಿಗೆ, ಕುಡಿದ ಚಹಾ ಕಪ್ ಇವೆಲ್ಲವೂ ಆತ್ಮಕ್ಕೆ ನೆನಪಾಗುತ್ತವೆ. ಆತ್ಮ ಯೋಚಿಸುತ್ತದೆ, ನಾನು ಇಲ್ಲೇ ಇದ್ದೆ, ಇಲ್ಲೇ ಬದುಕಿದ್ದೆ ಎಂದು. ಆದರೆ ನಿಧಾನವಾಗಿ ಒಂದು ಸತ್ಯ ಅರ್ಥವಾಗುತ್ತದೆ, ಇದಿನ್ನು ನನ್ನ ಲೋಕ ಅಲ್ಲ ಎಂದು. ಪ್ರೇತ ಸ್ಥಿತಿಯಲ್ಲಿ ಆತ್ಮ ಒಂಟಿಯಾಗಿರುತ್ತದೆ. ಕತ್ತಲೆಯ ದಾರಿಗಳು, ತಿಳಿಯದ ಶಬ್ದಗಳು, ಅಪರಿಚಿತ ಸ್ಥಿತಿಗಳು. ಆತ್ಮ ಭಯ ಪಡುತ್ತದೆ, ಯಾರನ್ನಾದರೂ ಕರೆಯಲು ಪ್ರಯತ್ನಿಸುತ್ತದೆ, ಆದರೆ ಶಬ್ದ ಹೊರಗೆ ಬರೋದಿಲ್ಲ. ಆ ಸಮಯದಲ್ಲಿ ಪಿಂಡ ಪ್ರದಾನ ಮತ್ತು ತಿಲತರ್ಪಣ ಆತ್ಮಕ್ಕೆ ಆಹಾರ ಮತ್ತು ಶಕ್ತಿ ನೀಡುತ್ತವೆ. ಪ್ರೇತ ಸ್ಥಿತಿಗೆ ದೊಡ್ಡ ಕಾರಣ ಮಮಕಾರ. ಹೆಂಡತಿ, ಮಕ್ಕಳು, ಮನೆ, ಸಂಪತ್ತು ಈ ಬಂಧಗಳು ಆತ್ಮವನ್ನು ಹಿಡಿದುಕೊಳ್ಳುತ್ತವೆ. ಆದ್ದರಿಂದಲೇ ಶಾಸ್ತ್ರಗಳು ಹೇಳುತ್ತವೆ, ಬದುಕಿರುವಾಗಲೇ ಮಮಕಾರ ಕಡಿಮೆ ಮಾಡಿಕೊಳ್ಳಬೇಕು, ಇಲ್ಲವಾದರೆ ಆತ್ಮ ಮುಂದಕ್ಕೆ ಸಾಗಲು ಕಷ್ಟವಾಗುತ್ತದೆ. 11ನೇ ದಿನವನ್ನು ಏಕೋದಿಷ್ಟ ಶ್ರಾದ್ದ ಎಂದು ಕರೆಯುತ್ತಾರೆ. ಆ ದಿನ ಮಾಡುವ ಕರ್ಮ ಆತ್ಮವನ್ನು ಪ್ರೇತ ಸ್ಥಿತಿಯಿಂದ ಹೊರತೆಗೆಯುತ್ತದೆ. ಅದು ತುಂಬಾ ಮುಖ್ಯವಾದ ಕರ್ಮ. ಅದಿಲ್ಲದಿದ್ದರೆ ಆತ್ಮ ಮುಂದಿನ ಲೋಕಕ್ಕೆ ಹೋಗಲು ಸಾಧ್ಯವಿಲ್ಲ. 12ನೇ ದಿನ ಸಪಿಂಡೀಕರಣ ನಡೆಯುತ್ತದೆ. ಆ ದಿನ ಆತ್ಮ ತನ್ನ ಪೂರ್ವಿಕರೊಂದಿಗೆ ಸೇರುತ್ತದೆ. ಅದೊಂದು ನ್ಯಾಯಾಲಯ ಅಲ್ಲ, ಅದೊಂದು ಸ್ವಾಗತ. ಹೇಗೆ ನಮ್ಮ ಮನೆಗೆ ದೂರದ ಬಂಧುಗಳು ಬಂದರೆ ನಾವು ಸ್ವಾಗತ ಮಾಡುತ್ತೇವೋ, ಹಾಗೆ ಪೂರ್ವಿಕರು ಆತ್ಮವನ್ನು ಸ್ವಾಗತಿಸುತ್ತಾರೆ.
ಆ ಸಮಯದಲ್ಲಿ ಆತ್ಮ ತನ್ನ ಜೀವನವನ್ನು ನೆನಪಿಸಿಕೊಳ್ಳುತ್ತದೆ. ಯಾರಿಗೋ ಹೇಳಿದ ಕಠಿಣ ಮಾತುಗಳು, ಯಾರ ಕಣ್ಣೀರನ್ನು ಲೆಕ್ಕಿಸದ ಕ್ಷಣಗಳು, ಯಾರ ಹಸಿವು ಗಮನಿಸದ ದಿನಗಳು ಎಲ್ಲವೂ ನೆನಪಾಗುತ್ತದೆ. ಆತ್ಮ ನಡುಗುತ್ತದೆ. ನಾನು ಹೀಗೆ ಮಾಡಬಾರದಿತ್ತು ಎಂದು ಅಳುತ್ತದೆ. ಇಲ್ಲಿಯೇ ಆತ್ಮಕ್ಕೆ ಒಂದು ಸತ್ಯ ಗೊತ್ತಾಗುತ್ತದೆ. ಯಾರೋ ನಮ್ಮನ್ನು ಶಿಕ್ಷಿಸುವುದಿಲ್ಲ. ನಮ್ಮ ಕರ್ಮಗಳೇ ನಮಗೆ ಶಿಕ್ಷೆ ಕೊಡುತ್ತವೆ. ನಮ್ಮ ಕರ್ಮಗಳೇ ನಮ್ಮನ್ನು ರಕ್ಷಿಸುತ್ತವೆ ಎಂದು. ಪ್ರೇತ ಸ್ಥಿತಿ ಮುಗಿದ ನಂತರ ಆತ್ಮ ಒಂದು ದೀರ್ಘ ಪ್ರಯಾಣ ಆರಂಭಿಸುತ್ತದೆ. ಅದನ್ನು ಯಮಮಾರ್ಗ ಎಂದು ಕರೆಯುತ್ತಾರೆ. ಆ ಮಾರ್ಗ ವಿಚಿತ್ರವಾಗಿರುತ್ತದೆ. ಅಲ್ಲಿ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಕತ್ತಲು ಕೂಡ ಇಲ್ಲ. ಆದರೆ ಒಂದು ವಿಚಿತ್ರವಾದ ಬೆಳಕಿರುತ್ತದೆ. ಭಯ ಹುಟ್ಟಿಸುವ ಬೆಳಕದು. ಆತ್ಮ ನಿಧಾನವಾಗಿ ನಡೆಯುತ್ತದೆ. ಯಾರೂ ಜೊತೆಗೆ ಇರುವುದಿಲ್ಲ. ಯಮಮಾರ್ಗದಲ್ಲಿ ಆತ್ಮಕ್ಕೆ ತೀವ್ರ ದಾಹ ಆಗುತ್ತದೆ. ನೀರು ಕಾಣಿಸುತ್ತದೆ, ಆದರೆ ಕುಡಿಯಲು ಆಗುವುದಿಲ್ಲ. ಹಸಿವು ಇರುತ್ತದೆ, ತಿನ್ನಲು ಸಾಧ್ಯವಿಲ್ಲ. ಆಗ ಆತ್ಮ ಯೋಚಿಸುತ್ತದೆ, ಶರೀರ ಎಷ್ಟು ಅಮೂಲ್ಯವಾದುದು. ಬದುಕಿರುವಾಗ ತಿಂದ ಪ್ರತಿಯೊಂದು ಊಟ, ಕುಡಿದ ಪ್ರತಿಯೊಂದು ಹನಿ ನೀರು ಇವೆಲ್ಲ ಕೂಡ ನೆನಪಾಗುತ್ತದೆ. ಪಾಪ ಕರ್ಮಗಳು ಹೆಚ್ಚು ಇದ್ದ ಆತ್ಮಗಳಿಗೆ ಯಮಮಾರ್ಗ ಕಷ್ಟವಾಗುತ್ತದೆ. ಬಿಸಿಯಾದ ಗಾಳಿ, ಮುಳ್ಳುಗಳಿಂದ ತುಂಬಿದ ದಾರಿ, ಸುಡುವ ನೆಲ ಇವು ಯಮನು ಕೊಡುವ ಶಿಕ್ಷೆಗಳಲ್ಲ. ಇವು ಕರ್ಮಗಳ ಪ್ರತಿಬಿಂಬ. ಆತ್ಮ ಒಂದು ಮಹಾಸಭೆಯ ಮುಂದೆ ನಿಂತುಕೊಳ್ಳುತ್ತದೆ. ಅಲ್ಲಿ ಯಾರೂ ಬೈಯುವುದಿಲ್ಲ, ಯಾರೂ ಶಿಕ್ಷಿಸುವುದಿಲ್ಲ. ಆದರೆ ಒಂದು ಸತ್ಯ ಮಾತ್ರ ಇರುತ್ತದೆ. ಆ ಸಭೆಯಲ್ಲಿ ಕುಳಿತಿರುವವರು ಸಾಕ್ಷಾತ್ ಯಮಧರ್ಮರಾಜ. ಅಲ್ಲಿ ತೆರೆದುಕೊಳ್ಳುತ್ತದೆ ನಮ್ಮ ಜೀವನದ ಪುಸ್ತಕ. ನಾವು ಮಾಡಿದ ಪ್ರತಿಯೊಂದು ಕೆಲಸ, ಪ್ರತಿಯೊಂದು ಮಾತು, ಪ್ರತಿಯೊಂದು ಆಲೋಚನೆ ಎಲ್ಲವೂ ಅಲ್ಲಿ ಕಾಣಿಸುತ್ತದೆ. ಆಗ ಆತ್ಮ ನಡುಗುತ್ತದೆ. ಯಮಧರ್ಮರಾಜ, ನನಗೆ ಇನ್ನೊಂದು ಅವಕಾಶ ಕೊಡಿ ಎಂದು ಕೇಳುತ್ತದೆ. ಯಮಲೋಕ ಅಳುವ ಸ್ಥಳವಲ್ಲ, ಅದು ಸತ್ಯ ಹೊರಬರುವ ಸ್ಥಳ. ಆ ಸಭೆಯಲ್ಲಿ ಅಹಂಕಾರಕ್ಕೆ ಸ್ಥಳ ಇಲ್ಲ, ಸುಳ್ಳಿಗೆ ಸ್ಥಳ ಇಲ್ಲ, ನಟನೆಗೆ ಅವಕಾಶ ಇಲ್ಲ. ಅಲ್ಲಿ ನಡೆಯುವುದು ಒಂದೇ, ಧರ್ಮ ಮಾತ್ರ. ಆತ್ಮ ಯಮಧರ್ಮರಾಜನ ಮುಂದೆ ನಿಂತುಕೊಳ್ಳುತ್ತದೆ. ಧೈರ್ಯ ಇಲ್ಲ, ಅಹಂಕಾರ ಇಲ್ಲ. ಉಳಿದಿರುವುದು ಒಂದೇ, ಭಯ ಮತ್ತು ಪಶ್ಚಾತ್ತಾಪ. ಯಮಸಭೆಯಲ್ಲಿ ಒಂದು ಪುಸ್ತಕ ತೆರೆದುಕೊಳ್ಳುತ್ತದೆ. ಅದು ಕೇವಲ ಪುಸ್ತಕ ಅಲ್ಲ, ಅದು ನಮ್ಮ ಜೀವನದ ಪ್ರತಿಬಿಂಬ. ನಾವು ಮಾಡಿದ ಪ್ರತಿಯೊಂದು ಕೆಲಸ, ನಾವು ಹೇಳಿದ ಪ್ರತಿಯೊಂದು ಮಾತು, ನಾವು ಯೋಚಿಸಿದ ಪ್ರತಿಯೊಂದು ಆಲೋಚನೆ ಎಲ್ಲವೂ ಅಲ್ಲಿ ದಾಖಲಾಗಿರುತ್ತದೆ. ಆ ಪುಸ್ತಕವನ್ನು ಬರೆದವರು ಯಾರು ಗೊತ್ತಾ? ಸ್ವತಃ ನಾವೇ. ಯಮಧರ್ಮರಾಜ ಆತ್ಮಕ್ಕೆ ಒಂದು ದೃಶ್ಯ ತೋರಿಸುತ್ತಾರೆ. ಅದು ಒಂದು ದಿನವಲ್ಲ, ಒಂದು ವರ್ಷವಲ್ಲ, ನಮ್ಮ ಪೂರ್ಣ ಜೀವನ. ಯಾರ ಕಣ್ಣೀರನ್ನು ನಾವು ಗಮನಿಸಲಿಲ್ಲವೋ, ಯಾರ ಹಸಿವನ್ನು ಕಡೆಗಣಿಸಿದ್ದೆವೋ, ಯಾರ ನಂಬಿಕೆಯನ್ನು ಮೋಸ ಮಾಡಿದ್ದೆವೋ ಎಲ್ಲವೂ ಒಂದೊಂದಾಗಿ ಕಾಣಿಸುತ್ತದೆ. ಆತ್ಮ ನಡುಗುತ್ತದೆ, ಅಳುತ್ತದೆ. ನಾನು ಹೀಗೆ ಮಾಡಬಾರದಿತ್ತು ಎಂದು ಪಶ್ಚಾತ್ತಾಪ ಪಡುತ್ತದೆ. ಬಹಳ ಜನರು ಯಮನು ಶಿಕ್ಷಿಸುತ್ತಾನೆ ಎಂದು ಭಾವಿಸುತ್ತಾರೆ. ಆದರೆ ಶಾಸ್ತ್ರಗಳು ಹೇಳುವುದು ಬೇರೇನೆ. ಯಮನು ಕೋಪದಿಂದ ಶಿಕ್ಷಿಸುವುದಿಲ್ಲ. ಅವರು ಧರ್ಮಾಧಿಪತಿ. ಅವರು ಕೇವಲ ಸತ್ಯವನ್ನು ತೋರಿಸುತ್ತಾರೆ. ನಮ್ಮ ಕರ್ಮಗಳೇ ನಮ್ಮ ತೀರ್ಪು. ನರಕ ಶಾಶ್ವತ ಶಿಕ್ಷೆಯಲ್ಲ, ಅದು ಆತ್ಮಕ್ಕೆ ಒಂದು ಪಾಠ. ನಾವು ಯಾರಿಗೆ ನೋವು ಕೊಟ್ಟಿದ್ದೆವೋ ಅದೇ ನೋವನ್ನು ಅರ್ಥ ಮಾಡಿಕೊಳ್ಳಲು ಆತ್ಮ ಅನುಭವಿಸುವ ಸ್ಥಳ ಅದು. ಯಾರಿಗೋ ಹೇಳಿದ ಕಠಿಣ ಮಾತುಗಳು, ಯಾರ ಕಣ್ಣೀರನ್ನು ಲೆಕ್ಕಿಸದ ಕ್ಷಣಗಳು, ಯಾರ ಹಸಿವನ್ನು ಕಡೆಗಣಿಸಿದ ದಿನಗಳು ಇವೆಲ್ಲವೂ ಆತ್ಮಕ್ಕೆ ಅನುಭವವಾಗುತ್ತದೆ. ಅಲ್ಲಿ ಆತ್ಮ ಕೂಗುತ್ತದೆ, ಇಷ್ಟು ನೋವನ್ನು ನಾನು ಇತರರಿಗೆ ಕೊಟ್ಟೆನಾ ಎಂದು. ಆದರೆ ಎಲ್ಲಾ ಆತ್ಮಗಳಿಗೂ ಈ ಕಷ್ಟ ಇರುವುದಿಲ್ಲ. ಪುಣ್ಯ ಮಾಡಿದ ಆತ್ಮಗಳಿಗೆ ಯಮಮಾರ್ಗ ಕೂಡ ಶಾಂತವಾಗಿರುತ್ತದೆ. ತಂಪಾದ ಗಾಳಿ, ಶಾಂತ ದಾರಿ, ಭಯವಿಲ್ಲದ ಪ್ರಯಾಣ. ಏಕೆಂದರೆ ಅವರು ಬದುಕಿರುವಾಗಲೇ ಧರ್ಮದ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿದ್ದರು. ನರಕದ ಪಾಠ ಮುಗಿದ ನಂತರ ಆತ್ಮದ ಮುಂದೆ ಒಂದು ಪ್ರಶ್ನೆ ಬರುತ್ತದೆ, ಮುಂದಿನ ಜನ್ಮ ಯಾವುದು? ಇದು ಯಾದೃಚ್ಛಿಕವಲ್ಲ, ಇದೊಂದು ಯೋಜನೆ. ಆತ್ಮ ತನ್ನ ಕರ್ಮಗಳನ್ನು ನೋಡುತ್ತದೆ. ತಾನು ಯಾರಿಗೆ ನೋವು ಕೊಟ್ಟಿದೆಯೋ ಅವರ ಸ್ಥಾನದಲ್ಲಿ ತನ್ನನ್ನು ತಾನು ನೋಡುತ್ತದೆ. ಆ ನಂತರ ಆತ್ಮ ತಾನೇ ನಿರ್ಧಾರ ಮಾಡುತ್ತದೆ, ನಾನು ಈ ನೋವನ್ನು ಅನುಭವಿಸಬೇಕು ಎಂದು. ಪುನರ್ಜನ್ಮ ಶಿಕ್ಷೆಯಲ್ಲ, ಅದು ಇನ್ನೊಂದು ಹೊಸ ಅವಕಾಶ, ಹೊಸ ತಂದೆ ತಾಯಿ, ಹೊಸ ಜೀವನ, ಹೊಸ ಪರಿಸ್ಥಿತಿಗಳು. ಇವೆಲ್ಲವೂ ಕರ್ಮಗಳ ಆಧಾರದ ಮೇಲೆ ನಿರ್ಧಾರವಾಗುತ್ತದೆ. ಕೆಲವರಿಗೆ ಶ್ರೀಮಂತ ಜೀವನ, ಕೆಲವರಿಗೆ ಕಷ್ಟದ ಜೀವನ. ಇದು ಅನ್ಯಾಯವಲ್ಲ, ಇದು ಕರ್ಮಗಳ ಫಲ. ಪುನರ್ಜನ್ಮ ನಿರ್ಧಾರವಾದ ನಂತರ ಆತ್ಮವನ್ನು ಗರ್ಭ ಮಾರ್ಗಕ್ಕೆ ಕಳುಹಿಸಲಾಗುತ್ತದೆ. ಅಲ್ಲಿ ಕತ್ತಲೆ, ಒತ್ತಡ,
ಉಸಿರುಗಟ್ಟಿಸುವ ಅನುಭವ. ಆತ್ಮ ಅಳುತ್ತದೆ, ಇಷ್ಟು ಕಷ್ಟವೇ ಜನ್ಮ ಎಂದು. ಆದರೆ ಇದೇ ಹೊಸ ಜೀವನದ ಆರಂಭ. ಕೊನೆಗೆ ಯಮನು ಒಂದು ಮಾತು ಹೇಳುತ್ತಾನೆ, ನನ್ನನ್ನು ನೋಡಿ ಭಯಪಡಬೇಡ, ನಿನ್ನ ಕರ್ಮಗಳನ್ನು ನೋಡಿ ಭಯಪಡು ಎಂದು. ಈ ಮಾತು ಆತ್ಮದ ಹೃದಯದಲ್ಲಿ ಉಳಿಯುತ್ತದೆ. ಸ್ನೇಹಿತರೆ, ನಮ್ಮ ಜೊತೆ ಬರೋದು ನಮ್ಮ ಹಣ ಅಲ್ಲ, ಹೆಸರು ಅಲ್ಲ, ಸಂಬಂಧಿಕರು ಅಲ್ಲ, ಕರ್ಮಗಳು ಮಾತ್ರ. ನಾವು ಮಾಡಿದ ಒಳ್ಳೆಯ ಕೆಲಸ ನಾಳೆ ನಮ್ಮ ರಕ್ಷಣೆಯಾಗುತ್ತದೆ. ನಾವು ಮಾಡಿದ ಕೆಟ್ಟ ಕೆಲಸ ನಾಳೆ ನಮ್ಮ ಮುಂದೆ ನಿಂತುಕೊಳ್ಳುತ್ತದೆ. ಈ ಜನ್ಮ ಸಾಮಾನ್ಯ ಅವಕಾಶವಲ್ಲ. ಕೋಟ್ಯಾಂತರ ಜನ್ಮಗಳ ನಂತರ ಮನುಷ್ಯ ಜನ್ಮ ಸಿಗುತ್ತದೆ. ಒಂದು ಒಳ್ಳೆಯ ಮಾತು ಒಂದು ಆತ್ಮವನ್ನು ಉಳಿಸಬಹುದು. ಒಂದು ಕೆಟ್ಟ ಮಾತು ಒಂದು ಜೀವನವನ್ನು ನೋವಿನಿಂದ ತುಂಬಿಸಬಹುದು. ಹಾಗಾಗಿ ಒಂದು ಮಾತು ನೆನಪಿಡಿ, ಇಂದು ನೀವು ಮಾಡಿದ ಕೆಲಸ ನಾಳೆ ಯಮಲೋಕದಲ್ಲಿ ಸಾಕ್ಷಿಯಾಗಿ ನಿಂತುಕೊಳ್ಳುತ್ತದೆ. ಇಂದು ನೀವು ಒರೆಸಿದ ಕಣ್ಣೀರು ನಾಳೆ ನಿಮ್ಮ ಪುಣ್ಯವಾಗುತ್ತದೆ. ಈ ವಿಡಿಯೋ ನಿಮ್ಮನ್ನು ಭಯಪಡಿಸಲು ಅಲ್ಲ, ನಿಮ್ಮನ್ನು ಎಚ್ಚರಿಸಲು ಮಾತ್ರ. ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಬದಲಾವಣೆ ಆರಂಭವಾಗಲಿ. ಧರ್ಮವಾಗಿ ಬದುಕಿ, ಒಳ್ಳೆಯ ಮಾತನ್ನಾಡಿ, ಇತರರಿಗೆ ಸಹಾಯ ಮಾಡಿ. ಆಗ ಯಮಮಾರ್ಗ ಭಯಾನಕವಾಗುವುದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಇಂತಹ ಧಾರ್ಮಿಕ ಮತ್ತು ಆತ್ಮಜ್ಞಾನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಬರೆಯಿರಿ. ಸರ್ವೇ ಜನ ಸುಖಿನೋ ಭವಂತು.